ವೀಕ್ಷಕ ನಮಸ್ಕಾರ. ಇದನ್ನ ಏನು DC ಆಫೀಸ್ ಮುಂದೆ ಇವತ್ತು ಕಟ್ಟಡ ಕಾರ್ಮಿಕರ ಸಂಘಟನೆಯವರು ಇವತ್ತು ಜಿಲ್ಲಾದ್ಯಂತ ಹಾಗೂ ಏನು ಮೈಸೂರು ಜಿಲ್ಲೆಯಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅವರೇ ಆದಂಥ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಇವತ್ತು DCಗೆ ಮನವಿ ಪತ್ರ ಕೊಡ್ತಾ ಇದ್ದಾರೆ. ಯಾವ ವಿಚಾರವಾಗಿ ಅವರು ಮಾತಾಡ್ತಾರೆ ಅಂತ ಕೂಡ ಅವ್ರನ್ನ ಮಾತಾಡ್ಸೋಣ. ಏನು ಸರ್, ಏನು ವಿಚಾರ ಸರ್? ಇವತ್ತು ಕರ್ನಾಟಕದಾದ್ಯಂತ ಸಮನ್ವಯ ಸಮಿತಿ ವತಿಯಿಂದ ಕಟ್ಟಡ ಕಾರ್ಮಿಕರ ಸಮಸ್ಯೆ ಮತ್ತು ಸೌಲಭ್ಯಗಳನ್ನ ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಸನ್ಮಾನ್ಯವೇ ಕಟ್ಟಡ ಕಾರ್ಮಿಕರ ಹಲವಾರು ದಿನಗಳ ಬೇಡಿಕೆಯನ್ನು ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಮನ್ವಯ ಸಮಿತಿಯ ತೀರ್ಮಾನದಂತೆ ಕಟ್ಟಡ ಕಾರ್ಮಿಕರ ಹಲವಾರು ದಿನಗಳ ಬೇಡಿಕೆಗಳನ್ನು ತಮ್ಮ ಸರ್ಕಾರ ಹಾಗೂ ಇಂದಿನ BJP ಸರ್ಕಾರವೂ ಕೂಡ ಈಡೇರಿಸಿಲ್ಲ. ಬದಲಾಗಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸಿಕೊಂಡು ಬಂದಿದ್ದೀರಿ. ಈ ವಿಷಯವಾಗಿ ತಮಗೂ ಹಾಗೂ ಇಂದಿನ ಸರ್ಕಾರಕ್ಕೂ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಹಾಗೂ ಇತರೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಬದಲಾಗಿ ಕಟ್ಟಡ ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಹಲವಾರು ತರಹದ ಕಿಟ್ಗಳು, ಕೋಟ್ಯಾಂತರ ಸಂಖ್ಯೆಯ ಕ್ಯಾಲೆಂಡರ್ಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ತಪಾಸಣೆ ಮಾಡಿಸುವ ಬದಲಾಗಿ ರೂಪಾಯಿ 500 ಕೋಟಿಗಿಂತಲೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ತಪಾಸಣೆಗೆ ನೀಡಿರುವ ನೀತಿಗಳಂತಹ ಕ್ರಮಗಳು ಮಂಡಳಿಯ ಹಣ ದುಡ್ಡು ವೆಚ್ಚಕ್ಕೆ ಕಾರಣವಾಗಿದೆ. ಸಂಘಟನೆಗಳು ನಕಲಿ ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದರೆ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ನೈಜ ಕಾರ್ಮಿಕರ ಸವಲತ್ತುಗಳನ್ನು ತಡೆಹಿಡಿದು ವಜಾಗೊಳಿಸುತ್ತಿರುವುದು, ಮಕ್ಕಳ ಶೈಕ್ಷಣಿಕ ಧನಸಹಾಯ ಕಡಿತಗೊಳಿಸಿರುವುದು, ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆ ನಡೆಸದೆ ಏಕಪಕ್ಷೀಯ ತೀರ್ಮಾನ ಮಾಡುತ್ತಿರುವುದು ಕಾರ್ಮಿಕ ವಿರೋಧಿಯ ನೀತಿಯಾಗಿರುತ್ತದೆ. ಈ ಎಲ್ಲ ಹಳೆಯ ಬೇಡಿಕೆಗಳನ್ನು ತಮ್ಮ ಹಾಗೂ ಕಾರ್ಮಿಕ ಮಂತ್ರಿಗಳ ಮಧ್ಯೆ ಸಭೆ ನಡೆಸಿ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಲು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿಯ ತೀರ್ಮಾನಿಸಿರುವುದರಿಂದ ಈ ದಿನ ಪ್ರತಿಭಟನೆ ಮುಖಾಂತರ ತಮಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಬೇಡಿಕೆಗಳು: ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಕಿಟ್ಗಳನ್ನು ನೀಡುವುದನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕು. ಕರ್ನಾಟಕ ಹೈಕೋರ್ಟ್ ನೀಡಿರುವ ಕಿಟ್ಗಳ ವಿತರಣೆ ತಡೆಯಾಜ್ಞೆಯನ್ನು ಸರ್ಕಾರ ಚಾಚು ತಪ್ಪದೆ ಪಾಲಿಸಬೇಕು. 2. ಈ ಹಿಂದೆ ಇದ್ದ ಶೈಕ್ಷಣಿಕ ಧನಸಹಾಯವನ್ನು ಮುಂದುವರಿಸುವುದು ಹಾಗೂ ಹೈಕೋರ್ಟ್ ಆದೇಶದಂತೆ ಬಾಕಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ರೀತಿಯಲ್ಲಿ ಶೈಕ್ಷಣಿಕ ಧನಸಹಾಯವನ್ನು ನೀಡುವುದು. ನಕಲಿ ಕಾರ್ಮಿಕರ ಹೆಸರಿನಲ್ಲಿ ನೈಜ ಕಾರ್ಮಿಕರನ್ನು ತಿರಸ್ಕರಿಸುವುದನ್ನು ನಿಲ್ಲಿಸಬೇಕು ಮತ್ತು ಮಂಡಳಿಯು ಏಕಪಕ್ಷೀಯ ತೀರ್ಮಾನವನ್ನು ಕೈಬಿಡಬೇಕು. ಸಂಘಟನೆಗಳ ಜೊತೆ ಮಾತುಕತೆ ನಡೆಸಿ ತ್ರಿಪಕ್ಷೀಯ ತೀರ್ಮಾನಕ್ಕೆ ಬರಬೇಕು ಹಾಗೂ ಬಾಕಿ ಇರುವ ಸೌಲಭ್ಯಗಳ ಅರ್ಜಿಗಳನ್ನು ಬೇಗ ವಿಲೇವಾರಿ ಮಾಡಬೇಕು. ವಂದನೆಗಳೊಂದಿಗೆ ಸುಮಾರು 10 ಸಂಘಟನೆಗಳು ಸೇರಿ ನಾವು ಒಂದು ಸಮನ್ವಯ ಸಮಿತಿ ಮಾಡಿ ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿಗಳು ತಪ್ಪಿಸಿ ನಮಗೆ ಒಂದು ಸ್ವಲ್ಪ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಇದರ ಬಗ್ಗೆ ಒಂದೆರಡು ಮಾತಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಮಿಕ ಇಲಾಖೆ ಮತ್ತು DC ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಬೇಕು. ಇಡೀ ಜಿಲ್ಲೆಯಲ್ಲಿ ಹೊಸ ತಂತ್ರ ಬಂದು ಹಳೆ ಈಗ ಮದುವೆ ಅರ್ಜಿ ಅಂತೇಳಿ ಅರ್ಜಿ ಹಾಕಕ್ಕೆ ಆಗ್ತಾ ಇಲ್ಲ. ಈ ಥರ ಸಮಸ್ಯೆ ಇದೆ. ತಕ್ಷಣಕ್ಕೆ ಜಿಲ್ಲಾಧಿಕಾರಿಗಳು ನೀವು ಮಧ್ಯಪ್ರವೇಶ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಮಧ್ಯಪ್ರವೇಶ ಮಾಡಿ ಕಟ್ಟಡ ಕಾರ್ಮಿಕರ ಸಮಿತಿ ಜೊತೆ ಒಂದು ಸಮನ್ವಯ ಒಂದು ಮೀಟಿಂಗನ್ನು ಮಾಡಬೇಕಾಗಿದೆ. ಈಗ ಏನು ಕಟ್ಟಡ ಕಾರ್ಮಿಕರ ಸಂಘಟನೆ ಸಮನ್ವಯ ಸಮಿತಿ ಮೈಸೂರು ಜಿಲ್ಲೆ ಇವತ್ತು ಹಲವು ಬೇಡಿಕೆಗಳಿಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸ್ವಲ್ಪ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ಅದಕ್ಕೂ ಒಂದು ಮೀಟಿಂಗ್ ಕೊಟ್ಟಿದ್ದಾರಲ್ಲ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದ ಬಗ್ಗೆ ನಿರ್ದೇಶನ ಅದನ್ನು ರಾಜ್ಯ ಮಟ್ಟದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ. ಒಂದು 8ನೇ ದಿನ ಮೀಟಿಂಗ್ ಅಂತ ಹೇಳ್ತೀವಿ. ಮಾನ್ಯ ಜಿಲ್ಲಾಧಿಕಾರಿ ಗಮನ ಸರಿನಾ?